ಬನ್ನಿ 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 ಏನು ಹಳೆ ಟೌನ್ ಇತ್ತಲ್ಲ ಬಂದಿದ್ದೀವಿ ನೋಡಿ. ಆಗಿನ ಕಾಲದ ಕೆನರಾ ಬ್ಯಾಂಕು, ಬಟ್ ಬೋರ್ಡ್ ಮಾತ್ರ ಚೇಂಜ್ ಮಾಡಿದ್ದಾರೆ ಇವರು. ಜಸ್ಟ್ ಅದೊಂದು ಇದೇ ನೆನಪು ಅಷ್ಟೇ. ನಮಸ್ಕಾರ ಎಲ್ರಿಗೂ, ಮತ್ತೊಂದು ಲಾಗಿಗೆ ಸ್ವಾಗತ. ರಾತ್ರಿ ಮಾತ್ರ ಈ ಕೆಂಟಲ್ಲಿ ನಿಜವಾಗ್ಲೂ ಮನೆಗಿಂತ ఎక్కుವಾಗಿದೆ ಇದು. ಏನಿಲ್ಲ, ಎಷ್ಟು ನೆಮ್ಮದಿಗೆ ಮಲಗ್ಬೋದು ಗೊತ್ತಾ, ನಿಜವಾಗ್ಲೂ ಸಖತ್ತಾಗಿತ್ತು. ನೋಡಿ ಬೆಳಗ್ಗೆನೇ ಎತ್ತ ಸರಿ ನೋಡಿದ್ರಿ, ನಾವು ಕುದುರೆಮುಖ ರೇಂಜ್ ಮುಂದೆನೇ ಕ್ಯಾಂಪ್ ಮಾಡ್ತಿರೋದು. ಆಫ್ ರೋಡ್ ಹುಡ್ಕೊಂಬಂದು ಇನ್ನೂ ಟಾಪಲ್ಲಿದ್ದೀವಿ ನೋಡಿ. ಅಲ್ಲೆಲ್ಲ ಎದ್ದು ಕಾಣಿಸ್ತಾ ಇದೆಲ್ಲ ಕುದುರೆಮುಖ ರೇಂಜೆ. ಬೆಳಗ್ಗೆನೇ ಎಷ್ಟು ಬ್ಯೂಟಿಫುಲ್ ಆಗಿದೆ. ಬೇಗ ಎದ್ಬಿಟ್ಟಿದ್ದೀವಿ 6:30ಗೆ. ಸೊ ಮಸ್ತ್ ಮಜಾ ಇದೆ ಮಾತ್ರ ಇಲ್ಲಿ. ಗೌಡ್ರೆ ಗುಡ್ ಮಾರ್ನಿಂಗ್. ಆಯ್ತಾ ನಿದ್ರೆ ಅಲ್ಲ? ಹೆಂಗಿದೆ? ಪೋಸ್ಟರ್ ಕಲರ್ ತಗೊಂಡು ಕ್ಯಾನ್ವಾಸ್ ಮೇಲೆ ಒಂದು ಸ್ಟ್ರೋಕ್ ಹೊಡೆದಂಗಿದೆ ಎಲ್ಲ. ಪ್ಯಾಚ್ ಅದು ಫ್ರೆಶ್ ಕಲರ್ಸು, ಯಾವುದು ಕಲರ್ ಮಿಕ್ಸೇ ಆಗಿಲ್ಲ ಬೇರೆ ಬೇರೆ. ಬೆಳಗ್ಗೆನೆ ನಮ್ಮದು ಮಾರ್ನಿಂಗ್ ರೂಟೀನ್. ಸೊ ಜೀರಾ ವಾಟರ್. ಸೊ ಇದಿದ್ರೆ ದಿನ ಕುಡಿತೀರಾ? ಡೈಲಿ ಕುಡಿತೀನಿ. ಇದು ಕುಡಿದ್ರೆ ಡೇ ಫುಲ್ಲು ಆರಾಮು. ಎಷ್ಟು ರಾತ್ರಿ ಏನೇ ಗಲೀಜು ಕಸ ತಿಂದ್ರೂ ಬೆಳಿಗ್ಗೆ ಕ್ಲಿಯರು. ಸೊ ಈ ಡೇನೆಲ್ಲ ಫುಲ್ಲು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಈಗ ಜೊತೆ ಒಂದು ಸ್ವಲ್ಪ ಶುಂಠಿ ಹಾಕೊಂಡ್ಬಿಟ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್. ನೋಡಿ ಮಾರ್ನಿಂಗ್ ಒಂದು ಒಳ್ಳೆ ಮ್ಯೂಸಿಕ್ ಹಾಕ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ ಜೀರಿಗೆ ವಾಟ್ರಿಗೆ. ಇನ್ನೆಲ್ಲ ಅನ್ಕೋಬೋದು ಯಾವಾಗಲೂ ಇದೆಲ್ಲ ಇರುತ್ತೆ, ಹೋಗ್ಬೇಕಾದ್ರೆ ನೋಡ್ಬೇಕು ನೀವು, ಫೈನಲ್ ರಿಸಲ್ಟ್ ಕೊಡಬೇಕು. ಏಕ್ದಮ್ ಅಂದ್ಬಿಡ್ತಾರೆ, ಹಾಳು ಮಾಡಿಬಿಟ್ರಿ ಈಗ ಜಗಲಿಂತ. ಅದು ಆ ಕ್ಲಿಪ್ಪೇ ನೋಡಿರಲ್ಲ ಇನ್ನೂ, ಲಾಸ್ಟ್ ತನಕ ಅಂತೂ ನೋಡಲ್ಲ ಅವರು. ಗಲೀಜು ಮಾಡಿ ಹಾಕಿದ್ದೀರಾ. ಅದೇ ನಾವು ಏನಾದ್ರು ಹೋಗಿರೋ ಜಾಗನ ಗಲೀಜು ಮಾಡಿ ತೋರಿಸಿದ್ರೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಯಾವ ಮನುಷ್ಯನ ಆನ್ಸರಿ ಅಲ್ಲಿ ಎದುರುಗಡೆ ಇರೋ ತಪ್ಪು ಅನ್ಕತ್ತನೋ ಅವಾಗ ಅವ್ರು ಏನೇ ಮಾಡಿದ್ರು ತಪ್ಪು ಅನ್ಸುತ್ತೆ. ಅದು ನಮ್ಮನ್ನು ನಾವು ಬಿಂಬಿಸ್ಕೊಳ್ಳೋದೇ ಜಾಸ್ತಿ ಆಗೋಯ್ತು. ಅಲ್ಲಿ ಏನಾಗುತ್ತೆ, ಕೆಲವರಿಗೆ ನಿಮ್ ನೋಡ್ತಾ ಇದ್ದ ನಿಮ್ಮ ಮುಖ ಕಂಡ್ರೆ ಆಗ್ತಾರಲ್ಲ, ಏನ್ ಮಾಡ್ತಾರೆ ಅವರು, ಏನಾದ್ರು ಒಂದು ಹುಡುಕ್ಬೇಕು, ಅದರಲ್ಲಿ ಇದ್ರಲ್ಲಿ ಹುಡುಕ್ತಾರ. ಅಲ್ಲ ಇನ್ನೊಂದು ಅಂತೀವಲ್ಲ ನಾವು, ನೋಡಿ ಹೇಳ್ತೀವಿ, ಅವರು ನಮ್ಗೆ ಪರಿಚಯ ಇರಲ್ಲ, ನಾವು ಒಂದು ದಿವಸ ಜನ ಜೊತೆ ಊಟ ಮಾಡಿರಲ್ಲ, ಆದರೂ ಅವರು ಹಿಂದೆ ಹುಡ್ಕೋತಾರೆ ಅಂದ್ರೆ ಇನ್ನು ಅದಕ್ಕೆ ಏನು ಹೇಳೋಣ. ಅದು ಅವ್ರ ಏನಾಗುತ್ತೆ, ಆ ಜಲಸ್ ನಾವು ಮಾಡ್ತಾ ಇಲ್ಲ ಈ ಥರ ಕೆಲಸಗಳನ್ನ, ಇವ್ರು ಮಾಡ್ತಾರೆ ಅಂತಾರ. ಬೇರೆ ರೂಪಕ್ಕೆ ಕನ್ವರ್ಟ್ ಮಾಡ್ತಾರೆ. ಅಲ್ಲ ಈಗ ನನಗೆ, ಈಗ ನಾನು ನೀವು ಒಂದು ದಿವಸ ಕೂತಿದ್ದೀವಿ, ಊಟ ಮಾಡಿದೀವಿ, ಇನ್ನೊಂದು ದಿವಸ ಜಗಳ ಆಡಿದ್ರು ಅದಕ್ಕೆ ಅರ್ಥ ಇರುತ್ತೆ. ಈಗ ನಮಗೂ ನಿಮ್ಗೂ ಬೆರ್ತಿದ್ದೀವಿ, ಏನೋ ಒಂದು ಇರುತ್ತೆ. ಒಂದು ದಿವಸ ನಮ್ಮ ಜೊತೆ ಅದೇ ಅರ್ಥ ಆಗಲ್ಲ. ಕಮೆಂಟ್ ಹಾಕ್ತಾರಲ್ಲ, ಎಷ್ಟು ಈಸಿಯಾಗಿ ಹಾಕ್ಬಿಡ್ತಾರೆ, ನಮ್ಮ ಬಗ್ಗೆ ತಿಳಿದಿರಲ್ಲ, ಏನಿಲ್ಲ, ಜಸ್ಟ್ ಅದು ಒಂದು ವಿಡಿಯೋ ನೋಡ್ಬಿಟ್ಟೆ ಜಡ್ಜ್ ಮಾಡಿಬಿಡ್ತಾರಲ್ಲ ಅಂತ ಅಷ್ಟೇ. ಮೆಚ್ಯೂರಿಟಿ ಅನ್ನೋದು ಇರಬೇಕಲ್ವ ಎಲ್ಲರಿಗೂ, ಪ್ರತಿಯೊಂದೊಂದು ಅಂತ. ಫಸ್ಟ್ ಆಫ್ ಆಲ್ ನೋಡಿ, ತುಂಬಾ ಜನ ಮೆಸೇಜ್ ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾರೆ. ಅವ್ರಿಗೆ ಯಾರಿಗೂ ಒಳ್ಳೇದನ್ನೇ ಬಯಸಕ್ಕೂ ಹಾಕೋದು ಇಲ್ಲ ಕೆಲವರು. ಅದು ದೊಡ್ಡ ಮನ್ಸು ಮಾಡಿ ಒಳ್ಳೊಳ್ಳೆ ಕಮೆಂಟ್ ಇಲ್ಲ, ತುಂಬಾ ಜನ ಹಾಕ್ತಾರೆ. ಆ್ಯಕ್ಚುಲಿ ಕರೆಕ್ಟ್, ನಾವು ಬರೀ ನೋಡಿ ನಾವು ಒಳ್ಳೆಯವ್ರ ಬಗ್ಗೆನೇ ಮಾತಾಡ್ತಿಲ್ಲ, ಬರೀ ಕೆಟ್ಟವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಅದ್ರಲ್ಲಿ ನಮಗಂತೂ 99% ಒಳ್ಳೆ ಮೆಸೇಜ್ ಹಾಕೋರೇ ಇದ್ದಾರೆ. ಕೆಟ್ಟ ಕಮೆಂಟ್ ಹಾಕೋರು ಫೋಕಸ್ ಯಾಕೆ ಮಾಡ್ಬೇಕು? ಕರೆಕ್ಟ್. ಅವ್ರಿಗೇನೋ ನಮ್ಮ ಕಂಡ್ರೆ ಆಗಿದೆ, ಏನು ಪ್ರಪಂಚದಲ್ಲಿ ಎಲ್ಲರೂ ನಮ್ಮನ್ನು ಇಷ್ಟಪಡ್ಬೇಕು. ಅದೊಂದು ಇವಾಗ ಮೋದಿನೂ ಬೈತಾರಪ್ಪ. ಅದೇ ಅಪ್ಪ, ಎಲ್ಲಿ ಒಳ್ಳೇದಿರುತ್ತೆ ಅಲ್ಲಿ ಕೆಟ್ಟದ್ದು. ಒಂದು ಸ್ವಾಮೀಜಿಗೂ ಬೈತಾರಪ್ಪ, ದೇವ್ರಿಗೆ ಬೈಯಲ್ವಾ? ದೇವ್ರಿಗೆ ಬೈಯಲ್ವಾ? ವಿಡಿಯೋ ತೆಗೆದು ನೋಡಿದ್ರೆ ದೇವಸ್ಥಾನಗಳಿಗೆ ಡಿಸ್ಲೈಕ್ ಎಷ್ಟಿರ್ತದೆ. ಅದು ಬೇರೆ ರಿಲಿಜನ್ ಅವರು. ಹೌದು, ಹಂಗೆ ಎಲ್ಲರಿಗೂ ಪ್ರಪಂಚದಲ್ಲಿ ಯಾರು ಬಿಟ್ಟಿಲ್ಲ ಇದು ಬ್ಲೇಮ್ಸ್ ಅನ್ನೋದು. ಅಂತದ್ರಲ್ಲಿ ಯಾಕೆ ತಲೆ ಕೆಡಿಸ್ಕೋಬೇಕು? ಇಲ್ಲ, ನಾವು ಆ ಥರ ತಲೆ ಕೆಡಿಸ್ಕೊಂಡಿದ್ವಿ ಇಲ್ಲಿ ತನಕ ನಮ್ಮ ಜರ್ನಿ ಬರ್ತಾನೆ ಇರಲಿಲ್ಲ, ಮುಗ್ದೋಗ್ಬಿಟ್ಟಿರೋದು ಯಾವತ್ತೂ. ಬಟ್ ಏನಕ್ಕೆ ಹೇಳ್ತೀವಿ ಅಂದರೆ, ಸ್ವಲ್ಪ ತಿಳ್ಕೊಳ್ಳಿ ಮಾತಾಡಿ ಅಂತ ಅಷ್ಟೇ. ಒಂದೊಂದು ಎಲ್ಲರಿಗೂ, ನಮಗೆ ಅಲ್ಲ, ಬೇರೆ ಯಾರೇ ವಿಡಿಯೋಗೆ ಹೋದ್ರೂ ಅಷ್ಟೇ, ಫುಲ್ ಪೂರ್ತಿಯಾಗಿ ನೋಡಿ ಅವ್ರದ್ದು ಏನು ತಪ್ಪಿದೆ ಅಂತ ಹೇಳಿ ಇನ್ಸ್ಟೆಂಟಾಗಿ. ಈಗ ನೋಡಿ, ಯಾವುದೋ ಒಂದು ಕೊಟ್ಟಿರೋ ವಿಷಯನ ತೊಗೊಳ್ಳೋಣ. ಕೊಟ್ಟಿರೋರಲ್ಲಿ ಯಾರೋ ಒಬ್ಬ ಹೋಗಿ ವಿಡಿಯೋ ಮಾಡಿದ್ರೆ, ಒಬ್ಬ ನೀವು ಯಾಕೆ ಹೋಗಿರಿ ಅಂತಾರೆ, ಅದು ಕರೆಕ್ಟೇ, ನೀವು ಹೋಗ್ಬಾರ್ದಿತ್ತು ಅಂತಾರೆ. ಇನ್ನೊಬ್ರು ಇಲ್ಲ ಅವ್ರು ದೌರ್ಜನ್ಯ ಮಾಡ್ತಾರೆ ಅಂತಾರೆ. ಸೊ ಹಿಂಗೆ ಈ ಥರ ರಾಜ್ಯಗಳು ಜಗಳ ಆಡಂಗೆ ಈ ಸೋಷಿಯಲ್ ಮೀಡಿಯಾದ ಒಂಥರ ಇವಾಗ ಏನೇ ಬೆಂಕಿನೇ ಬೇಡ, ಸೋಷಿಯಲ್ ಮೀಡಿಯಾ ಅನ್ನೋದನ್ನ ಸಾಕು, ಆಟೋಮೆಟಿಕ್ಲಿ ಫೈರ್ ಕಾಡಿಗಿಂತ ಸ್ಪೀಡಾಗಿ ಹಚ್ತಾ ಇದೆ. ಅದು ಪವರ್ ಹೌದು, ನಮಗೆ ಶಕ್ತಿನೂ ಹೌದು, ನಮ್ಮನ್ನು ಹಾಳು ಮಾಡ್ತಿರೋದು ಅದೇ. ಹೌದು, ಏನು ಮಾಡೋಕ್ಕಲ್ಲ. ರೀತಿ ನಮಗೆ ಒಳ್ಳೆ ಆದಷ್ಟು
ನಾವು ಯಾಕಂದರೆ ನಾವು ಈ ಥರ ಮಾತಾಡ್ತೀವಿ ಅಂದರೆ ನಮಗೂ ಈ ಥರ ಅನುಭವಗಳಾದ್ಮೇಲೆ ನಾವು ಬಟ್ ಅಂದರೆ ನಾವು ಇಷ್ಟರಲ್ಲಿ ನಾವು ಯಾರು ವಿಡಿಯೋಗೂ ಒಂದು ಕಮೆಂಟ್ ಹಾಕಲ್ಲ ಹೋಗ್ಬಿಟ್ಟು ಇಲ್ಲ ಲೈಕ್ ಕೊಡ್ತೀವಿ ಇಷ್ಟ ಆದರೆ ಇಲ್ಲ ಕಮೆಂಟ್ ಹಾಕಿಲ್ಲ ಎಕ್ಸ್ಪ್ಲನೇಷನು ನೀನು ಹೆಂಗೆ ಮಾಡಬೇಕಿತ್ತು ಹಂಗೆ ಮಾಡೋದು ಯಾಕಂದರೆ ಆ ಜಾಗದಲ್ಲಿ ಅವನು ಅದಕ್ಕೆ ಅದು ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾನೆ ಅನ್ನೋದು ಗೊತ್ತು. ನೀವು ಒಂದು ಮೆಸೇಜ್ ಇದಂದ್ರಿ ಕಮೆಂಟ್ಸ್ಗಳಿಗೆ ಡೆಲೀಟ್ ಆಪ್ಷನ್ ಕೊಟ್ಟವ್ರೆ ಅಂತ. ಅವ್ರು ಯಾಕೆ ನಮಗೆ ಕೊಟ್ಟವ್ರೆ, ಇನ್ ಕೇಸ್ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡೆಲೀಟ್ ಮಾಡಿ ಅಂತ. ತುಂಬ ನಮ್ಗೆ ಹಿಂಸೆ ಆಗ್ತಿದ್ಯಾ ಅಂತ ಒಂದು ಡೆಲೀಟ್ ಅದನ್ನ ಹಂಗೇನೆ ಅದಕ್ಕೆ ಡಸ್ಟ್ಬಿನ್ ಅನ್ನೋದನ್ನೇ ಒಂದು ಡೆಲೀಟ್ ಆಪ್ಷನ್ ಇಳ್ದು ಒಳ್ಳೇದು ಹಾಕಿದವ್ರನ್ನ ಇಟ್ಕೊಳ್ಳಿ, ಅದನ್ನೇ ಬ್ಯಾಡ್ದಿದ್ದವ್ರು ಡೆಲೀಟ್. ಜೀವನದಲ್ಲೂ ಅಷ್ಟೇ ಒಳ್ಳೇದು ಇಟ್ಕೊಳ್ಳಿ, ಕೆಟ್ಟಂದ್ರೆ ಡಸ್ಟ್ಬಿನ್ ಹಾಕಿ ಸಾಕು. ಅವ್ರು ಕಮೆಂಟ್ ಹಾಕೋ ಅಧಿಕಾರ ಅವ್ರಿಗಿದೆ, ನಮ್ ಡೆಲೀಟ್ ಮಾಡೋ 1 ನಿಮಿಷ 5 ನಿಮಿಷ ಕೂತ್ಕೊಂಡು ಬರೆದು ಟೈಮ್ ಅವ್ರ ಜೀವನದ 5 ನಿಮಿಷನ 10 ನಿಮಿಷನ ವೇಸ್ಟ್ ಮಾಡಿ ಬರೆಯೋ ಅವಕಾಶ ಅವ್ರಿಗಿದೆ. ಅದನ್ನ 1 ಸೆಕೆಂಡಲ್ಲಿ ಡೆಲೀಟ್ ಮಾಡೋ ಅವಕಾಶ ನಿಮಗೆ ಕೊಟ್ಟಿದ್ದಾರೆ. ಅಲ್ಲಿ ಪವರ್ ನಮಗೆ ಇದೆ ಅಂತ ಅಂದಾಗ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಒಳ್ಳೆ ಅಳ್ಸ್ಕೊಂಡು ಬಿಟ್ಟೈತೆ, ಒಳ್ಳೆ ಎಲ್ಲ ಸೈಜ್ ಕಾಯಿಗಳೇ ಆಗಿದೆಯಾ ಅಂತ ನೋಡಬೇಕು. ಆಗಿದ್ರೆ ಇವತ್ತು ಮಧ್ಯಾಹ್ನ ಊಟ ಇದ್ದೀನಿ ಇಷ್ಟೇ. ಹೆಂಗೆ ಕಾಡಲ್ಲೇ ಯಾವುದೋ ನೇಚರಲ್ಲೇ ಏನೋ ಮಾಡ್ಕೊಂಡು ತಿನ್ಕೊಂಡಿರ್ಬೋದು, ಮಸ್ತಾಗಿರುತ್ತೆ ಲೈಫು. ಒಳ್ಳೊಳ್ಳೆ ಸೈಜ್ ಐತೆ ಗುರು. ಸೊ ಇವಾಗ ನಾವು ಎಲ್ಲ ಟಿಫನೆಲ್ಲ ಮಾಡಿಕೊಂಡು ಹೀಗೆ ಅಲ್ಲಿ ಒಂದು ಕಡೆಯಿಂದ ತರಿಸ್ಕೊಂಡು ಈಗ ಇಲ್ಲೇ ನ್ಯಾಚುರಲಾಗೆ ಫಾಲ್ಸ್ಗೆ ಸ್ನಾನ ಮಾಡಬೇಕಲ್ಲ. ಸೊ ನಾವು ಬಂದಿರೋದೆಲ್ಲ ಫುಲ್ಲು ರಾಕಿ ಅಂತಂದೆ, ಇನ್ನೇನು ಸ್ನಾನ ಮಾಡಬೇಕು. ಅದಕ್ಕೆ ಒಂದು ವಾಟರ್ ಫಾಲ್ಸ್ ಹುಡ್ಕೊಂಡು ಹೋಗ್ತಾಯಿದ್ದೀವಿ. ವಾಟರ್ ಫಾಲ್ಸ್ ಅಂದರೆ ಚಿಕ್ಕದಾಗಿ ಸೌಂಡ್ ಕೇಳಿಸ್ತೈತೆ, ಬಟ್ ದಾರಿ ಅಂತೂ ಇಲ್ಲಿದೆ ಯಾವುದೋ ಹೋಗ್ತಾಯಿದ್ದೀವಿ. ನೋಡೋಣ ಎಲ್ಲ ಇವತ್ತಲ್ಲೇ ಅಭಿ ಎಣ್ಣೆ ಹೊಡಿಯೋಕ್ಕೆ ಚಿಪ್ಸ್ ಎಲ್ಲ ಇಟ್ಕೊಂಡವ್ರೆ. ನಾವು ಕಾಫಿ ಲೋಟಗಳು ಇಟ್ಕೊಂಡಿದ್ವಿ ಕಾಫಿ ಮಾಡ್ಕೊಳ ಅಂತ. ನಾವು ಗುಡ್ ಬಾಯ್ಸ್, ಬ್ಯಾಡ್ ಬಾಯ್. ಅಭಿ ಜೋಬಲ್ ಆಯಿತು. ಹಾಂ ನಿಮಗೆ ಬೈ ನೀವೇ ನನಗಾಗಿ ನಾನು ಕೂತಿದ್ದೆ, ನೀನು ಯಾಕೆ ಕೂತ್ಯಾ? ಕೈಯಲ್ಲಿ ಜಾಗ ಎಲ್ಲ ಮಾಡ್ಬೇಡ. ಅದೇನೋ ಅಂತಾರಲ್ಲ, ಮೇಕೆ ಅದೇ ತಿನ್ಬಿಡು, ಅದೇನೋ ಕೋತಿ ಒರೆಸ್ಬಿಟ್ಟು ಹಂಗೆ ಕೋತಿ ತಿನ್ಬಿಟ್ಟು ಮೇಕೆ ಒರೆಸ್ದಂಗೆ ಐತೆ. ನೋಡಿ ನಾವು ಅಲ್ಲಿ ಬಿದ್ದಿರೋ ಪ್ಲಾಸ್ಟಿಕ್ ಬಾಟ್ಲಿ ಎತ್ಕೊಂಡೈತೆ. ಇಲ್ಲ ನೀನು ಇನ್ನೂ MH ಎಲ್ಲ ಬಾಟ್ಲ್ ಹಾಕ್ಕೊಳಕ್ಕೆ ಇಲ್ಲೇ ಬಂದಿದ್ದೀವಿ. ಇಲ್ಲೇ ಸ್ನಾನ ಮಾಡೋಣ ಅಂತ. ಸಾಕು ಹರಿತಾ ಇದೆ ಒಟ್ಟಿನಲ್ಲಿ. ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ಇನ್ನೂ ಫ್ಲೋ ಜಾಸ್ತಿ ಆಗಬೇಕು. ಇಲ್ಲೇ ಇವತ್ತಿನ ನಮ್ಮ ಬಾತ್ ನೀರಲ್ಲೆಲ್ಲ ಸ್ನಾನ ಆದಮೇಲೆ ಒಂದು ಒಳ್ಳೆ ರಿಫ್ರೆಶ್ಗೆ ಇಲ್ಲೇ ಒಂದು ಕಾಫಿ ಮಾಡಿಕೊಂಡು ಅಭಿ ಎಣ್ಣೆ ಹೊಡಿತಾರೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಅದೆಲ್ಲ ಕ್ಲೀನ್ ಮಾಡಿ ತೊಗೊಂಡೋಗ್ತೀವಿ. ಒಂದು ಬಿಡೋಲ್ಲ, ಎಣ್ಣೆ ಹೊಡೆದವ್ರೆ ಒಂದು ಬಿಡೋಲ್ಲ, ಎಲ್ಲ ತೊಗೊಂಡೋಗ್ತೀವಿ. ಬೇಕಾದ್ರೆ ತೋರಿಸ್ತೀನಿ. ಎಲ್ಲ ಸ್ವಲ್ಪ ಹೊತ್ತು ಇಲ್ಲೆಲ್ಲ ರಿಫ್ರೆಶ್ ಆಗಿ ನೋಡಿ ಕೈಯಲ್ಲಿ ಇಟ್ಕೊಂಡಿದ್ದೀವಿ ಬಾಟ್ಲುಗಳು. ಯಾವುದು ಬಿಸಾಕಿಲ್ಲ ನೋಡಿ. ಇಲ್ಲೂ ಅಷ್ಟೇ. ಯಾರ್ದು ಟವಲ್ ಅದು? ಟವಲು ಬಂದೆ ಇನ್ನೇನು ನಿಮ್ಮ ಮೆಕ್ಕಿದ ಬಾಟ್ಲೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಎತ್ಕೊಳ್ಳಿ ಬಾಟ್ಲು ಕೊಡಿ. ಹಾಂ ಬಿಸಿರು ಸೂಪರ್. ನೋಡೋಣ ಫೈನಲಿ. ಇಲ್ಲ ಈಗ ಕಲ್ಲು ಬಾಮಿಕುಂಡ ಅಂತ ಜಾಗ ಅಷ್ಟೇ. ಇದು ನನ್ನ ಜಾಗ. ಇಲ್ಲೊಂದು ಕಲ್ಲು ಇದೆ, ಅಲ್ಲಿ ನೋಡಿ. ಇಲ್ಲಿ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ. ಇಲ್ಲಿ ಆರ್ಟ್ ಶೇಪ್ ಗದ್ದೆ ಇದೆ ನೋಡಿ. ಅದು ನೋಡಿ ಅದೇನೇ, ಅಲ್ಲಿ ಆರ್ಟ್ ಶೇಪ್ ಕಾಣಿಸ್ತಾ ಇದೆ ನೋಡಿ. ಓ ಗದ್ದೆನಾ? ಹಾಂ, ಅದು ಡ್ರೋನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆರ್ಟ್ ಶೇಪ್ ಗದ್ದೆ ಇದು. ಇಲ್ಲಿ ಅದೇನೇ ಮಾಡಿರೋದಲ್ವಾ? ಹಾಂ, ಅದು ಮಾಡಿರೋದೇ ಅದೇನೇ ಬೈ. ನೀವು ನೋಡಿ ಇಲ್ಲಿ ಹಿಂಗೆ ಗದ್ದೆ ಮಾಡ್ತಾ ಇಲ್ಲ ಯಾರು ಅಷ್ಟೇ. ಇಲ್ಲ, ಡ್ರೋನ್ ಶಾಟಲ್ಲಿ ಕಾಣಿಸುತ್ತೆ ಅದು ಚೆನ್ನಾಗಿ. ಇದು ಟಾಪು ಬಂದಿದ್ದೀವಿ. ಹೆಂಗಿದೆ ಗೊತ್ತಾ ಇದು? ನೆಕ್ಸ್ಟ್ ಲೆವೆಲ್. ಮಳೆ ಬಂದ್ಬಿಟ್ರೆ ಅಂತ ಆಫ್ ರೋಡ್ ಗೊತ್ತು ಇದೆ. ನಂಗೆ ತುಂಬ ಸಲ ಬಂದಿದ್ದೀನಿ ನಾನು ಜಾಗಕ್ಕೆ. ಒಳ್ಳೊಳ್ಳೆ ಆಫ್ ರೋಡ್ಗಳಿದೆ. ಹಿಂದೆಗಡೆ ನೋಡಿ ಹೆಂಗಿದೆ ಸ್ವರ್ಗ. ನೆಕ್ಸ್ಟ್ ಲೆವೆಲ್ ಆಫ್ ರೋಡು. 2 ವೀಲರ್ಸ್ಗೂ ಬರ್ಬೋದು. ಒಳ್ಳೆ ಸ್ಕಿಲ್ ರೈಡರ್ ಆಗಿರ್ಬೋದು. ಇಲ್ಲಾಂದರೆ ತಗೊಳಕೊಂಡ್ರೆ ಸ್ಪಿನ್ ನೋಡಿ. ಮತ್ತು ಮೇಯ್ನು ಈ ಥರ ಕಲ್ಲುಗಳು ಜಾಸ್ತಿ ಇದೆ, ಬೋರ್ಡ್ರಸ್ ಕಲ್ಲುಗಳು. ರಿಪೀಟ್ ಹೊಡಿತದೆ ಗಾಡಿಗೆ. ನನ್ನ ಕೈಯಲ್ಲಂತೂ ಆಗಲಿಲ್ಲ ಗುರು. ಹಿಂದೆಗಡೆ ನಾನು ಯಾವಾಗಲೂ ಗಾಡಿ ಓಡಿಸಿ ಅಭ್ಯಾಸ. ನಾನು ಹಿಂದೆ ಪಿಲಿಯನಾಗಿ ಕೂತ್ಕೊಂಡ್ರೆ ಸುಮ್ಮನೆ ನಾನು ಯಾವತ್ತೂ ಡ್ರೈವರ್ ಆಗಿ ಓಡಿಸಿರೋದು, ಅಂದರೆ ನಾನೇ ಓಡಿಸೋದಲ್ವಾ. ಇವಾಗ ನನಗೆ ಹಿಂದೆಗಡೆ ಕೂತ್ಕೊಂಡಿಲ್ಲ. ಇವತ್ತು ಚಾನ್ಸು ನಮ್ಮ ಜಟಾಯಿನ ರೆಸ್ಟ್ ಕೊಟ್ಟಿರೋದಕ್ಕೆ ತಿಗ ಓಡಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಹೊಡಿತು. ಸೂಪರ್. ಎಲ್ಲ ಇಳಿಸಿ ಇನ್ನೇನು ಅಲ್ಲಿಂದ ಆ ಸ್ಪಾಟಿಂದ ಹೊರಟು ಇಲ್ಲಿ ನೋಡಿದ್ರೆ ಗಾಡಿ ತಗೊಳಕೋಗ್ಬಿಟ್ಟೈತೆ ಇಲ್ಲಿ ಸೈಡಲ್ಲಿ. ಸೊ ಇಲ್ಲಿ ತುಂಬ ಅಡ್ವೆಂಚರ್ ಇದೆ. ಇವಾಗ ಗಾಡಿಗೆ ಏನಾದರೂ ಕಲ್ಲಿಗಿಲ್ಲಿ ಕೊಟ್ಟು ಸ್ವಲ್ಪ ಇಳಿಸ್ಬೇಕು. ಹಿಂದೆ ಮಾತ್ರ ಆಗಲ್ಲ ಗುರು. ಓ ಇಲ್ಲಿ ಇಳಿಸಕ್ಕೆ ಅಲ್ಲಿ ಇಳಿಸಿದ್ದೀರಾ ನೋಡಿ. ಬೈ ಯಾಕೆ ಬೈ ಇಲ್ಲಿ ನೋಡಿ ನಿಲ್ಕೊಳಕ್ಕೆ ಆಯ್ತಿಲ್ಲ. ಆ ಥರ ಆಫ್ ರೋಡ್ ಇದು. ಇಲ್ಲಿ ಹೋಗ್ಬಿಟ್ಟೈತೆ. ಇಲ್ಲ ಆಗುತ್ತೆ ತಾಳಿ, ಮಾಡೋಣ ತಾಳಿ. ಆಗುತ್ತೆ ತಾಳಿ. ಏನು ಮಾಡಬೇಡಿ ಒಂದು ನಿಮಿಷ ಮಾಡೋಣ ತಾಳಿ. ಬನ್ನಿ ನಿಂತ್ಕೊಳ್ರಿ.
ಅದು ಬಂದಿದ್ದಕ್ಕೆ ಇವ್ರು ಹಾಕಿ ಕೊಡಬಿಟ್ರಿ ಅಲ್ಲ ಬನ್ನಿ ಬನ್ನಿ ನೋಡ್ರಿ ನೀವೇನು ಕೊಡ್ರಿ ಹಿಂಗೆ ಕೊಡಬಿಟ್ರಿ ಅಲ್ಲ ನನ್ಗೆ ಅದೇ ಭಯ ಆಗೋಯ್ತು ಮುಂದಕ್ಕೆ ಬಂದ್ರೆ ಹರ್ಕ ಹೋಗ್ಬಿಟ್ರಿ ಅಂತ ಹೊರ ಬಂದೆ ಬರಲಿ ಬರಲಿ ಬಂತು ಬಂದು ನಡಿ ನಡಿ ಅಷ್ಟೇ ಬಿಡ್ತಲ್ಲ ನೋಡಿ ಹೆಂಗಿದೆ ನೋಡಿ ಫುಲ್ಲು ಆಫ್ ರೋಡು ಇಲ್ಲೊಂದು ವಾಟರ್ ಕ್ರಾಸಿಂಗ್ ಇದೆ ಹಾಂ ಐತೆ ಮತ್ತು ಇನ್ನೊಂದು ಕಡೆ ಇನ್ನೊಂದು ಜಿಗಣೆಗಳು ಕಾಟ ಬೇರೆ ಇಲ್ಲಿ ನಿಂತ್ಕೊಂಡ್ರೆ ಸಾಕು ಒಳ್ಳೆ ಅಣ್ಣ ಅಂತ ಬಂದ್ಬಿಡುತ್ತೆ ಹೆಂಗಿದೆ ನೋಡಿ ಬನ್ನಿ ಬನ್ನಿ ನೆಕ್ಸ್ಟ್ ಲೆವೆಲ್ ಆಗಿದೆ ಆಫ್ ರೋಡ್ ಮಾತ್ರ ವಾಚ್ ಮಾಡ್ತೀರಿ ನೆಕ್ಸ್ಟ್ ಜಟಾಯಿಂದ ಮಾಡಿಸ್ತೀನಿ ಸೊ ಅದಕ್ಕೆ ರೇಖೆ ಮಾಡೋಕ್ಕೆ ಬಂದಿರೋದು ಸೊ ಇದು ಆಲ್ರೆಡಿ ನಾನು ನೋಡಿದ್ದೆ ಬಟ್ ಹಂಗೆ ಒಂದು ಪ್ರೆಸೆಂಟು ಎಕ್ಸ್ಪ್ಲೋರ್ ನಾವು ಬೇರೆ ರಾ ಕ್ಯಾಂಪಿಂಗ್ ಇತ್ತಲ್ಲ ಅದಕ್ಕೆ ಬಂದಿದ್ದು ಮನೆ ಅಷ್ಟು ಜಿಗಣೆಗಳು ಹೋಗ್ಬೇಕು ಗೊತ್ತಾ ಇಲ್ಲಿ ಅಪ್ಪ ಎಷ್ಟು ಸೆಕೆಂಡ್ಸಲ್ಲಿ ಪತ ಪತ ಅಂತ ಹತ್ಕೊಬಿಡುತ್ತೆ ನಿಮ್ಗೆ ಬಿಡಿ ನಡೀರಿ ಅಪ್ಪ ಏನು ಇದು ಮಧ್ಯಾಹ್ನ ಲಂಚು ಫಿಶ್ಶು ಮತ್ತು ಒಳ್ಳೆ ಬಾಯ್ಲ್ಡ್ ರೈಸು ಸೂಪರ್ ಆಗಿದೆ ನೋಡೋಣ ಕುದುರೆಮುಖ ಏನು ಹಳೆ ಟೌನ್ ಇತ್ತಲ್ಲ ಬಂದಿದ್ದೀವಿ ನೋಡಿ ಆಗಿನ ಕಾಲದ ಕೆನರಾ ಬ್ಯಾಂಕು ಬಟ್ ಬೋರ್ಡ್ ಮಾತ್ರ ಚೇಂಜ್ ಮಾಡಿದ್ದಾರೆ ಇವರು ಜಸ್ಟ್ ಅದೊಂದು ಇದೇ ನೆನಪು ಅಷ್ಟೇ ಈ ಬೋರ್ಡ್ ಬಂದು ಲೋಗೋ ಬಂದು ಹಳೆ ಹೊಸದು ಆ್ಯಕ್ಚುಲಿ ಆವಾಗಿನ ಲೋಗೋ ಇದಲ್ಲ ಆಗ ಇದ್ದಂಥ ಒಂದು ಬ್ಯಾಂಕು ಒಂದು 20,000 ಜನ ಇದ್ರಂತೆ ಈ ಒಂದು ಊರಲ್ಲಿ 20,000 ಜನ 2,500 ಕ್ವಾರ್ಟರ್ಸು ಈಗಲೂ ಎಲ್ಲ ಪಾಳು ಬಿದ್ದಿರೋ ಮನೆಗಳು ಸೊ ಯಾವುದು ಏನು ಗೋಸ್ಟ್ ಟೌನ್ ಅನ್ನಲ್ಲ ಯಾವಾಗ ಪಾಳು ಬಿದ್ದಿರೋದು ಅದನ್ನು ಗೋಸ್ಟ್ ಟೌನ್ ಅಂತ ಜನ ಕರೀತಾರೆ ಅಷ್ಟೇ ನೋಡಿ ಯಾವುದು ಹಂಗಿದೆ ನೋಡಿ ಫುಲ್ಲು ಕ್ವಾರ್ಟರ್ಸ್ಗಳು ಆಗಿನ ಟೈಮಲ್ಲೇ ವಿಡಿಯೋ ಸ್ಟುಡಿಯೋ ಇದೆ ಪಬ್ಲಿಕ್ ರಿಫ್ಲೆಕ್ಷನ್ ಹೋದೆ ಅಲ್ಲಿ ಹೋದ್ರೆ ಒಳಗೆ ಹೋಗೋಕ್ಕೆ ಒಂಥರ ಆಯಿತು ಇದು ನಿಮ್ಮ ಸೋಡನಾ ಜನ ಬರ್ತಾರ ಇಲ್ಲೆಲ್ಲ ವ್ಯಾಪಾರ ರೋಬನ್ ಅವ್ರನ್ನ ನೋಡ್ಕೊಂಡು ಹಿಂಗೆ ಬಂದು ಒಂಚೂರು ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟೆ ಇಲ್ಲಿ ನೋಡಿದ್ರೆ ವೆದರ್ ನೋಡಿ ಹೆಂಗಿದೆ ಆಹಾ ಹಾ ಸ್ವರ್ಗ ಗುರು ಹೆಂಗಿದೆ ನೋಡಿ ಹ್ಯಾಂಗಿಂಗ್ ಬ್ರಿಡ್ಜು ಈ ಕಡೆ ಫುಲ್ಲು ಮಿಸ್ಟು ಮಳೆ ಬಿದ್ದು ನೋಡಿ ಸೂಪರ್ ಕುದುರೆಮುಖ ಎಲ್ಲ ಮುಗಿಸ್ಕೊಂಡು ಈಗ ತಿರ್ಗಾ ಇವತ್ತೊಂದು ಸೆಕೆಂಡ್ ಡೇ ಕ್ಯಾಂಪಿಂಗು ಒಂದು ಒಳ್ಳೆ ಲೊಕೇಶನ್ ಹುಡುಕಿದ್ದೀವಿ ಹೋಗ್ತಾ ಇದ್ದೀವಿ ನೋಡೋಣ ಯಾಕೆಂದರೆ ಕತ್ಲೆ ಆಗ್ಬಿಟ್ಟಿದೆ ನಮ್ಗೆ ಸ್ವಲ್ಪ ಐಟಮ್ಸ್ಗಳು ತೊಗೊಳೋದಿತ್ತು ಫುಡ್ ಪಿಕ್ ಮಾಡೋದಕ್ಕೆ ಇವತ್ತು ಸ್ವಲ್ಪ ಕಡಿಮೆ ಐಟಮ್ಸಲ್ಲೇ ಕ್ಯಾಂಪಿಂಗ್ ಮಾಡೋಣ ಅಂತ ಮಳೆ ಹೇಳೋಕ್ಕಾಗಲ್ಲ ಮುಂದೆಗಡೆ ಏನಾಗ್ತಿದೆ ಒಟ್ಟಲ್ಲಿ ಮಳೆ ಅಂತೂ ಬರ್ದು ಹೋಗಿದೆ ನೋಡೋಣ ಒಳ್ಳೆ ಏನು ಕಾಣಿಸುತ್ತೆ ಈಗ ನೋಡಿ ಕಾಣಿಸುತ್ತೆ ಕಟ್ಟಾಗುತ್ತೆ ಬನ್ನಿ ರೋಡ್ ಐತಾ ಇದೆ ಇದೆ ಇಲ್ಲ ರೋಡ್ ಇದೆ ನೋಡಿ ಹೋಗ್ತಾ ಇದೆ ಕ್ಯಾಂಪಿಂಗ್ ನೋಡಿ ನಮ್ಮ ಕ್ಯಾಂಪಿಂಗ್ ಲೊಕೇಶನ್ಗಳು ಹಿಂಗಿರುತ್ತೆ ಫುಲ್ಲು ನೋಮ್ಯಾಡಿಕ್ ಆಗಿ ಹುಡ್ಕೋದು ಫುಲ್ ಇದು ಓಪನ್ ಸ್ಪೇಸ್ ಇದು ಟೆನಿಸ್ ಬಾಲು ಫುಲ್ ಅಲ್ಲಿ ತನ್ಕೋಬೋದು ರೆಡಿ 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 ರೀ ನೀವು ಮುಂದೆ ಎಲ್ಲ ಕಣ ಎಲ್ಲ ಗಿಡ ಹಾವು ಇರೋ ಚಾನ್ಸಸ್ ಇರ್ತವೆ ಇಲ್ಲ ಅಲ್ಲಿ ಸ್ವಲ್ಪ ಫ್ಲಾಟ್ ಇದೆ ಕ್ಯಾಂಪ್ ಮಾಡೋಕ್ಕೆ ಈಸ್ಕೊಳ್ಳೋಣ ಬನ್ನಿ ಇಲ್ಲಿ ಹಾಕೋಬೋದು ಇದು ಫುಲ್ ಫ್ಲಾಟ್ ಇದೆ ಬೇಡ ಬೇಡ ಇಲ್ಲಿ ಗಿಡಗಳಿದೆ ಇಲ್ಲೇ ಹಾಕೋಬೋದು ಸುಮ್ಮನೆ ಏನಕ್ಕೆ ಇಲ್ಲೇ ಹಾಕೋಣ ಚೆನ್ನಾಗಿದೆ ಜಾಗ ಕ್ಯಾಂಪ್ ಲೊಕೇಶನ್ ಅಂತೂ ಸಿಕ್ತು ಸೊ ಈಗ ನಮಗೆ ಫೈರ್ ಕ್ಯಾಂಪ್ ಹಾಕೊಳ್ಳೋಕೆ ಸೌದೆ ಬೇಕು ಅದಕ್ಕೆ ಇಲ್ಲೇ ಎಲ್ಲೋ ಬಿದ್ದಿತ್ತು ಸೌದೆ ಎತ್ಕೊಂಡು ಹೋಗ್ತಾಯಿದ್ವಿ ಅಲ್ಲ ಮುಂದೆ ಅಲ್ಲ ಎಲ್ಲ ಇದ್ದಂಗೆ ಫಸ್ಟ್ ಲೈಟ್ ಹಾಕೊಂಡ್ಬಿಡ್ತೀವಿ ಲೈಟ್ ಆದರೆ ಎಲ್ಲ ಕೆಲಸ ಆಗುತ್ತೆ ಹಚ್ಕೊಬಿಡ್ತೀವಿ ಆಮೇಲೆ ಊಟ ಇರಲ್ಲ ಈಗ ನಮ್ದು ಇದು ಆ್ಯಕ್ಚುಲಿ ನಿನ್ನೆ ಒಂದೇ ಬ್ಲೇಂಪು ಫುಲ್ ಪವರಲ್ಲಿ ಉಡ್ಸಿದ್ದೀವಣ್ಣ ಪವರ್ ಎಷ್ಟಿದೆ ಗೊತ್ತಿಲ್ಲ ಫುಲ್ ಇಡೀ ಬೆಳಗ್ಗೆವರೆಗೂ ಉಳಿತೈತೆ ನೋಡಿ 2 ಪಾಯಿಂಟ್ ಖರ್ಚು ಆಗೈತೆ ಅದು ಫುಲ್ ಪಾಯಿಂಟಲ್ಲಿ ಉಳಿಸಿರೋದಕ್ಕೆ ಅಷ್ಟೇ ಇದರಲ್ಲಿ ನಾವು ಲೋ ಹಾಕ್ಬಿಟ್ರೆ 3-4 ಹಾಕ್ಬಿಟ್ರು ಪ್ರಾಬ್ಲಮ್ ಆಗಲ್ಲ
ನೋಡಿ ಎಲ್ಲ ಜಿಗಾಡ್ ಮಾಡಬೇಕು ಬೇರೆ ಕೆಂಪು ಹಚ್ಚಕ್ಕೆ. ಹಾಂ ಹಚ್ಬಿಡಿ ಇವಾಗ ನೋಡಿ ಅದು ಅಷ್ಟೇ. ಇವಾಗ ఇప్పుడు చూడు ಬಾಗ 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 ಅಂತ ಹತ್ತುತ್ತದೆ ನೋಡ್ರ. ಏ ಕ್ಯಾಂಪಿಂಗ್ ಡೇ 2. ಸೊ ನಾನು ಇದು ಒಂದು ನೆಕ್ಸ್ಟ್ ಬೆಳಗ್ಗೆ ಗೊತ್ತಾಗತ್ತಲ್ಲ. ಮೀನು ತೊಳ್ಕೊಂಬತ್ತೀರಾ? ಸ್ಮೆಲ್ ಐತಲ್ಲ, ಹುಷಾರು. ಮೊಟ್ಟೆ ಇದೆ, ಎಗ್ ಬುರ್ಜಿ ಮಾಡ್ಕೊಳ್ಳೋಣ. ಡಿಸ್ಕೋ ಮೀನಾ? ತೊಳ್ಕೊಂಬನ್ರಿ ನೋಡಿ. ಎಣ್ಣೆಗೆ ಸೈಡ್ಸ್ಗೆ ಉಪ್ಪಿನಕಾಯಿ ತಂದಿದ್ದೀವಿ. ಒಂಚೂರು ಜಾಸ್ತಿ ಕಲಸು. ಹಾಂ ಫಿಶ್ ಮಸಾಲ, ಫಿಶ್ ಫ್ರೈ, ಇದು ತವಾ ಫ್ರೈ ಟೇಸ್ಟ್ ಇದೆಯಾ? ಒಳ್ಳೆ ಫಿಶ್ಶು. ವೈಟ್ ರೈಸ್ ಒಂಚೂರು ಮಾಡ್ಕೊಬಿಟ್ರೆ ಸಾಕು. ಶೇರ್ವ ತಂದಿದ್ದೀವಲ್ಲ, ಸಾಂಬಾರ ಶೇರ್ವನ? ರೈಸ್ ಸಾಂಬಾರು ತಂದಿರಾ? ಇಲ್ಲ ಮೀಲ್ಸ್ ತಗೊಂಬಂದ್ವಿ. ರೈಸ್ ತಂದಿರಾ? ಅದೇ ಆ ಕಷ್ಟ ಬಿಡಿ. ಒಳ್ಳೆ ಫಿಶ್ ಆಗ್ತೈತೆ. ಸೀದೋಯ್ತಾ? ಆಯ್ತಾಯ್ತು. ಕರ್ಗಾಗ್ಬಿಟ್ಟಿದ್ಯಾ? ಇರ್ಲಿ ಬಿಡಿ ಬೈ ಒಳಗಡೆ. ಶುಗರ್ ಫುಡ್ ಬೈ ಹಿಂಗೆ ಇರಬೇಕು. ಏನೋ ಇನ್ಸ್ಟೆಂಟಾಗಿ ಏನೋ ಮಾಡ್ತಾ ಇದ್ದೀರಾ? ಎಗ್ ಬುರ್ಜಿ. ಎಗ್ ಬುರ್ಜಿ ಮಾಡಿದ್ರಾ? ಹಂಗೆ ಎಲ್ಲ ಪಾರ್ಟಿ ಮಾಡ್ಕೊಂಡು ಹಂಗೆ ಎಗ್ ಬುರ್ಜಿ. ಏನು ಅಂದರೆ ಡೈಲಿ ಒಂದೊಂದು ಲೊಕೇಶನ್ಸ್ ನಮ್ಮದು. ಸೊ ಅದೊಂದೊಂದು ಅನುಭವ. ನೋಡೋಕ್ಕೆಲ್ಲ ಒಂದೇ ಥರ ಇರ್ತದೆ ಕ್ಯಾಂಪ್ ಸೆಟಪ್ ಎಲ್ಲ, ಬಟ್ ಆದರೆ ಆ ಒಂದೊಂದು ಲೊಕೇಶನ್ನು ನಮಗೆ ಆ ಒಂದು ಬೇರೆ ವೈಬ್ ಕೊಡುತ್ತೆ. ಅದನ್ನು ನಾವು ಹುಡುಕಿ ಅದನ್ನು ಬರೋದಕ್ಕೆ ಆ ರೂಟು. ಸೊ ಅಷ್ಟೇ. ಸೊ ಕ್ಯಾಂಪಿಂಗ್ ಎಲ್ಲ ನಿಮಗೆ ಎಷ್ಟೇ ಕ್ಯಾಂಪಿಂಗ್ ಮಾಡೋದು ಒಂದೇ ಥರ ಇರುತ್ತೆ, ಬಟ್ ಆ ಲೊಕೇಶನ್ ಮೇಲೆ ನಮ್ಮ ಒಂದು ಮೈಂಡ್ ಸೆಟ್ಟು ನೋಡಿ ಆ ಥರ ಎಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಂಡು ಕಡೆ ಬ್ಯಾಕ್ಗ್ರೌಂಡಲ್ಲಿ ಹಾಡು. ಪ್ರಪಂಚನೇ ಒಂಥರ. ಚಾಪ್ಟರ್ 1 ಬಂತಲ್ಲ, 2ನೇ ಸರಿ ಬಂತು. ಅದು ನೋಡಿದ್ರೆ ಕಂಪ್ಲೀಟ್ ಅಲ್ಲೇ ಮೇವ್ ಅಂಕಲ್ ಆರಾಮಾಗಿ ಮಂಗ್ಬೋದು. ಮಾಮೂಲಿ ತೊಗೊಳ್ಳಿ ಬೈಕಿ, ಕುಡಿ ಕುಡಿ ಡ್ರೈವರ್ ಸೀಟ್ ಬೈ ತೊಗೊಳಿಕ್ಕಿ. ಇದಕ್ಕೆ ಹಾಕ್ಬೋದಲ್ವ ಅದನ್ನ? ಮಾಮೂಲಿ ಊಟ ಎಲ್ಲ ಆಯಿತು, ಪಾರ್ಟಿನೂ ಆಯಿತು. ಮಾಮೂಲಿ ನಮಗೇನು ಪಾರ್ಟಿ ಅಲ್ಲ, ಜಸ್ಟು ನೈಟ್ ಒಂದು ಒಳ್ಳೆ ರಾಕ್ ಕ್ಯಾಂಪಿಂಗ್ ಮಾಡ್ಕೊಂಡು ಮಲ್ಕೋತೀವಲ್ಲ, ಸ್ವಲ್ಪ ಒಂದು ಕಡೆ ಧೈರ್ಯ ಪ್ಲಸ್ ಒಳಗಡೆ ಒಳ್ಳೆ ನಿದ್ರೆ ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಳೇಬೇಕು. ಅದಿದ್ರೇ ನಮ್ಗೆ ಒಂದು ಒಳ್ಳೆ ಕ್ಯಾಂಪಿಂಗ್ ನಿದ್ರೆ ಮಾಡೋಕ್ಕಾಗೋದು. ಇಲ್ಲ ಅಂದರೆ ಮೀಟ್ರು ಪ್ಲಸ್ಸು ಕ್ವಾಟ್ರು ಹೋದ್ರೇ ಮೀಟ್ರ್ ಬರೋದು. ಆದ್ದರಿಂದ ಈಗ ಬ್ಯಾಕ್ ಟು ಸೇಮು ನಮ್ಮ ಕಲ್ಯಾಣ್ ಅವರ ಮನೆಗೆ, ಅರೆಮನೆಗೆ ಲೆಟ್ಸ್ ಗೋ. ಹತ್ತೋಣ ಏಣಿ. ಅಯ್ಯೋ ನಿನ್ನೆ ಅಭಿ ನಮ್ಮ ಜೊತೆ ಮಲಗಿದ್ರು, ಇವತ್ತು ಕಲ್ಯಾಣ ಅವ್ರು ಬರ್ತಾವ್ರೆ. ಮತ್ತು ನಾವು ಮತ್ತು ಹಿರೇಗೌಡರು ಒಟ್ಟಿಗೆ ಇರಲಿ. ಬೈ ಹುಳಗಳು ಬಂದೈತೆ ಬೈಲಿ ನೋಡಿ. ಆಮೇಲೆ ಕಿವಿ ನೋಡಿ, ಇವಾಗ ಹಾರಿಸ್ತೆ ಒಂದು.